ರಾಯರ ಆರಾಧನೆ ಇನ್ನೇನು ಬರ್ತಾ ಇದೆ. ಆರಾಧನೆ ವಿಚಾರವಾಗಿ ಎಲ್ಲರೂ ರಾಯರ ಆರಾಧನೆ ಅಂತ ಹೇಳಿ ನಾವು ಮಠಗಳಿಗೆ ಹೋಗಿ ಆಶೀರ್ವಾದ ಪಡ್ಕೊಂಡು ಬರ್ತೀವಿ. ಆದ್ರೆ ಸುಮಾರು ಜನಕ್ಕೆ ಈ ಪೂರ್ವಾರಾಧನೆ ಅಂದ್ರೆ ಏನು, ಮಧ್ಯಾರಾಧನೆ ಅಂದ್ರೆ ಏನು, ಉತ್ತರಾರಾಧನೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಫಸ್ಟ್ ಪೂರ್ವಾರಾಧನೆಯಿಂದ ಶುರು ಮಾಡೋಣ. ಆರಾಧನೆ ಅನ್ನೋದನ್ನ ತಿಳ್ಕೊಳ್ಬೇಕು ಫಸ್ಟ್. ಆಮೇಲೆ ಪೂರ್ವಾರಾಧನೆ, ಮಧ್ಯಾರಾಧನೆ. ಫಸ್ಟ್ ಆರಾಧನೆ. ಆರಾಧನೆ ಅಂದ್ರೆ ಏನು? ಆರಾಧನೆ ಅಂತಂದ್ರೆ ರಾಧ ಸಂಸಿದ್ಧವು ಅಂತ ಧಾತು. ಅಂದ್ರೆ ಅವರನ್ನ ನಾವು ಸೇವೆ ಮಾಡೋದು, ಅದನ್ನ ಆರಾಧನೆ ಅಂತ ಹೇಳ್ತಾರೆ. ಪೂಜೆ, ಆರಾಧನೆ ಎಲ್ಲ ಒಂದು ಶಬ್ದಗಳು. ಹಾಗೆ ರಾಯರ ಮಧ್ಯ ಆರಾಧನೆ ಅಂತಂದ್ರೆ ಅವರು ಬೃಂದಾವನ ಪ್ರವೇಶ ಮಾಡಿದ ದಿನ ಮಧ್ಯ ಆರಾಧನೆ, ಅದರ ಹಿಂದಿನ ದಿನ ಅದು ಪೂರ್ವ ಆರಾಧನೆ, ಅದರ ಮರುದಿವಸ ಉತ್ತರ ಆರಾಧನೆ ಅಂತ. ಆ 3 ದಿವಸದಲ್ಲಿ ಕಣ್ಣು ಮುಚ್ಚಿ ಇಡೀ ವರ್ಷ ಜಪವನ್ನ ಮಾಡಿ, ಪಾರಾಯಣವನ್ನ ಮಾಡಿ, ಅವರ ಒಳಗಿನ ಶಕ್ತಿಯನ್ನ ಸಂಪೂರ್ಣ ತಪಸ್ಸನ್ನ ಮಾಡಿ ಗಳಿಸಿದ ಆ ತಪಸ್ಸನ್ನ ಎಲ್ಲೆಲ್ಲಿ ಅವರ ಮೂಲ ಬೃಂದಾವನದಲ್ಲಿ, ಮೃತ್ತಿಕಾ ಬೃಂದಾವನದಲ್ಲಿ, ಅದರ ಆ ಬೃಂದಾವನದ ಮುಂದೆ ಬಂದು ಯಾರು ರಾಘವೇಂದ್ರ ಅಂತ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಬೇಡಿದ ತಮ್ಮ ಪುಣ್ಯವನ್ನ ಎಲ್ಲರಿಗೂ ಹಂಚಿ ಕಳಿಸ್ತಾ ಇರ್ತಾರೆ. ಆದ್ದರಿಂದ ಈಗ ಕೆಲವರಿಗೆ ವಾಸ್ತವಿಕವಾಗಿ ಮಧ್ಯ ಆರಾಧನೆ ಏನಿದೆ, ಅವರು ಬೃಂದಾವನ ಪ್ರವೇಶ ಮಾಡಿದ ದಿನ, ಅದಕ್ಕೆ ಈಗ ಕೆಲವರು ಆ ದಿನ ಅನಾನುಕೂಲ, ಹೋಗ್ಲಿಕ್ಕೆ ಆಗೋದಿಲ್ಲ ಅಂಥವರಿಗೆ ಪೂರ್ವ ಆರಾಧನೆ ಒಂದಿನ ಆದರೂ ಹೋಗಿ ಬರಲಿ ಅಂತ ನಮ್ಮಂಥವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕೆಲವರು ಮಧ್ಯ ಆರಾಧನೆ ಹೋಗ್ತಾರೆ, ಕೆಲವ್ರಿಗೆ ಅವತ್ತು 2 ದಿನ ಹೋಗ್ಲಿಕ್ಕಾಗಿಲ್ಲ, ಉತ್ತರಾರಾಧನೆ ಹೋಗಿ ಅಂತಾರೆ. ಅವತ್ತೂ ಆಗಲಿಲ್ಲ, ಮಂತ್ರಾಲಯಕ್ಕೆ ಯಾವಾಗ ಬೇಕಾದರೂ ಹೋಗಿ ಅಂತ. ಅಲ್ಲಿ ವಿಶೇಷವಾಗಿ ಅವರು ಮುಚ್ಚಿದ ಕಣ್ಣುಗಳನ್ನು ತೆರೆದು ಅನುಗ್ರಹ ಮಾಡುವ ಆ 3 ದಿನ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಆ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಎಲ್ಲರೂ ಕೂಡ ರಾಯರ ಹತ್ರ ಹೋಗ್ತಾರೆ. ಅಂದ್ರೆ ರಾಯರು ಆ 3 ದಿನದಲ್ಲಿ ಜಾಗೃತ ಅವಸ್ಥೆಯಲ್ಲಿ ಇರ್ತಾರೆ ಅಂತ.